ಅಸ್ಲಾಂ ವಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಮೊದಲನೇದಾಗಿ ನಾನು ಇಡೀ ನಮ್ಮ ರಾಜ್ಯ ಜನತೆಗೆ, ವಿಶೇಷ ಸಿರಾ ಜನತೆಗೆ ಈ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತೀನಿ ZBS ಗ್ರೂಪ್ ಕಡೆಯಿಂದ. ಇವತ್ತು ವಿಶೇಷ ಏನಂದರೆ ಈ ಹಬ್ಬ ಇವತ್ತು 1500ನೇ ಹುಟ್ಟುಹಬ್ಬ ನಮ್ಮ ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು. ಸೊ ಇದೊಂದು ನಮಗೆ ಹಬ್ಬದಿಂದ ಜಾಸ್ತಿ ದೊಡ್ಡ ದಿನ ಇದು. ಸೊ ಆ ಒಂದು ಈದ್ ಮಿಲಾದ್ ಪ್ರಯುಕ್ತ ಇಲ್ಲಿ ಗೇಟಲ್ಲಿ ಯುವಕರು ಒಂದು LED ಸ್ಕ್ರೀನನ್ನು ಹಾಕಿದ್ದಾರೆ. ಎಲ್ಲ ನಮ್ಮ ಸಲ್ಮಾನು, ಇಮ್ರಾನು ಮತ್ತು ನಮ್ಮ ಜಬಿ, ಖಾಜಾ ಇವರೆಲ್ಲ ಟೀಮ್ ಸೇರಿ ಒಂದು LED ಸ್ಕ್ರೀನ್ ಹಾಕಿದ್ದಾರೆ. ಇದರ ಏನಂದರೆ ಎಲ್ಲ ನಮ್ಮ ಪವಿತ್ರ ಸ್ಥಳಗಳು ಮತ್ತು ಎಲ್ಲ ಒಳ್ಳೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ. ಸೊ ಒಳ್ಳೆ ರೀತಿ ಒಳ್ಳೆ ಡಿಸ್ಪ್ಲೇ ಮಾಡಿದ್ದಾರೆ. ಜನರು ಬರ್ತಾ ಇದ್ದಾರೆ, ಜನರು ಒಂದು ನೋಡಲಿ ಅಂತ ಒಳ್ಳೆ TV ಸ್ಕ್ರೀನ್ ಹಾಕಿದ್ದಾರೆ. ಸೊ ಇವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇದೇ ಥರ ಮುಂದಿನ ಇವರು ಒಳ್ಳೆ ಕೆಲಸಗಳು ಮಾಡ್ತಾ ಇರಲಿ. ಸೊ ನಾವು ನಮ್ಮ ZBS ಗ್ರೂಪ್ ಕಡೆಯಿಂದ ನಾವು ಆದಷ್ಟು ನಾವು ಯುವಕರ ಹಿಂದೆ ಇದ್ದೀವಿ. ನಮ್ಮ ತಂದೆಯವರು ಏನು ಹೇಳಿದರು ಅದೇ ಥರ ನಾವು ನಡೀತಾ ಇದ್ದೀವಿ. ನಮ್ಮ ತಂದೆಯವರು ಏನು ಹೇಳ್ತಿದ್ದಾರೆ ನೋಡಿ, ಅಲ್ಲಾಹ್ಗೆ ಸೇವೆ ಸಲ್ಲಿಸುವ ಏಕೈಕ ಮಾರ್ಗವೇನೆಂದರೆ ಜನಕ್ಕೆ ಸೇವೆ ಮಾಡುವುದು. ಸೊ ಅದೇ ನಾವು ಮಾರ್ಗದಲ್ಲಿ ನಾವು 3 ಅಣ್ಣ ತಮ್ಮಂದಿರು ನಡೀತಾ ಇದ್ದೀವಿ. ನಾವು ನಮ್ಮ ಇವಾಗ ಅಧ್ಯಕ್ಷರಲ್ಲಿ ನಮ್ಮ ಜಿಶಾನಣ್ಣ ಅವರು, ಸೊ ಎಲ್ಲರೂ ಇದೇ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಸೊ ನಾವು ಬೇರೆಯವ್ರ ಥರ ಶೋ ಆಫ್ ಮಾಡೋದು, ಹೊಟ್ಟೆ ಕಿಚ್ಚು ಪಡೋದು, ಒಬ್ಬರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಜನರ ಸೇವೆ ಮಾಡ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಮತ್ತು ಯುವಕರಿಗೆ ತಪ್ಪು ಮಾಹಿತಿಗಳು ಕೊಡೋದು, ಈ ಕೆಲಸ ನಾವು ಮಾಡಲ್ಲ. ನಾವೇನಾನ ಇರಲಿ, ನಾವೇನ ಫ್ರಂಟ್ ಫುಟ್ಟಾಗಿ ಬರ್ತೀವಿ, ಫ್ರಂಟ್ ಫುಟ್ಟಾಗಿ ಹೇಳ್ತೀವಿ. ಮತ್ತು ನಾವೇನು ಕೆಲಸ ಮಾಡ್ತಾಯಿದ್ದೀವಿ, ನಾವೇನು ಸೇವೆ ಮಾಡ್ತಾಯಿದ್ದೀವಿ ಆ ಶಿರಾ ಜನತೆಗೆ ಗೊತ್ತು, ನಮ್ಮ ಯುವಕರಿಗೆ ಗೊತ್ತು. ಆಮೇಲೆ ಇನ್ನೊಂದು ಹುಡುಗರು ಏನು ಹೇಳಿದ್ದಾರೆ, ಮುಂದಿನ ಸಲ ಅಣ್ಣ ನಾವು ಒಂದು ದರ್ಗಾ ಫೀಲ್ಡಲ್ಲೋ, ನಮ್ಮ ರೇಷನ್ ಫ್ಯಾಕ್ಟ್ರಿ ಫೀಲ್ಡಲ್ಲೋ ಒಂದು ತಾಜ್ ಮಹಲೋ ಇಲ್ಲ ವಿಧಾನಸೌಧನೋ ಮಾಡೋಣ ಅಂತ ಇದ್ದೀವಿ ಅಂದರೆ ನಾನು ಹೇಳಿದೆ, ಆಯಿತು ಇದು ಮಾಡಿ, ಅದು ಎಷ್ಟು ಲಕ್ಷ ಖರ್ಚಾಗಲಿ ನಾವು ನಿಮ್ಮ ಜೊತೆ ಇರ್ತೀವಿ. ಅದೆಷ್ಟು ಲಕ್ಷ ಖರ್ಚಾಗಲಿ ಒಂದು ಒಳ್ಳೆ ಮಾನ್ಯುಮೆಂಟ್ ಮಾಡ್ತೀವಣ್ಣ ಹೇಳಿದ್ದಾರೆ. ಅದಕ್ಕೆ ನಾವು ಪೂರ್ತಿ ನಮ್ಮದು ZBS ಗ್ರೂಪ್ ಕಡೆಯಿಂದ ಸಹಾಯ ಇರುತ್ತೆ. ಏನಂದರೆ ನಮಗೆ ಈ ಒಂದು ಈದ್ ಮಿಲಾದ್ ದಿವಸ ಬೇರೆ ಊರುಗಳಿಂದನೂ ಜನ ಬರಬೇಕು ಶಿರಾಗೆ. ನೋಡಿ ಒಳ್ಳೆ ಥರ ಏನು ಡೆಕೋರೇಷನ್ ನಡೀತಾ ಇದೆ ಅಂತ ನೋಡಬೇಕಂತ ಅಂಥ ಒಂದು ಡೆಕೋರೇಷನ್ ಮುಂದಿನ ಸಲ ಹುಡುಗರು ಮಾಡ್ತಾರೆ. ಸೊ ಇದು ಹೇಳುತ್ತಾ ನಾನು ಇನ್ನೊಂದ್ಸಲಿ ನಮ್ಮ ಎಲ್ಲ ಶಿರಾ ಜನತೆಗೆ, ನಮ್ಮ ಯುವಕರಲ್ಲಿ ತುಂಬ ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬ ನಡೀತಾ ಇದೆ. ಇನ್ನೊಂದ್ಸಲಿ ನಾನು ಈದ್ ಮಿಲಾದ್ ಹಬ್ಬದ ಶುಭಾಶಯ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಂ. ZBS ಗ್ರೂಪಿಂದ ನಾವು ಏನೇನು ಹೇಳಿದ್ದೀವೋ ಎಲ್ಲ ಕಾರ್ಯಕ್ರಮ ತೊಗೊಂಬರ್ತಿದ್ದಾರೆ. ಬರೀ ಹೇಳಿ ಸಾಕು, ಅವ್ರ ಮನೆ ಹತ್ರ ಈಗ ಹೇಳಿ ಸಾಕು, ಸರ್ ಹಿಂಗೆ ಬೇಕಂತ ನಮಗೆ ಅಂದರೆ ಅವರೆಲ್ಲ ಮಾಡಿಕೊಟ್ಟಿದ್ದಾರೆ. ನಮಗೆ ಭಾಳಷ್ಟು ನಮ್ಮ ಬ್ಯಾಚವ್ರಿಗೆ ಎಲ್ಲರೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಅವರು ಇನ್ನೊಂದು ಮುಂದೆ ಏನನ್ನ ಬರಲಿ ನಾವು ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೆಲಸ ಏನೇನು ಬೇಕಂದ್ರೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಜಾಸ್ತಿ ಹೆಚ್ಚಿಗೆ ಮಾತಾಡೋಕ್ಕೆ ಹೋಗಲ್ಲ, ಮಾತಾಡಿದ್ರೆ ಸಖತ್ತಾಗಿ ಮಾತಾಡ್ಬೋದು. ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಇಂಥ ನಮ್ಮ ಯುವಕರಿಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಇವರು ತಂದೆಯವರು ಭಾಳ ಬಡವರಿಗೆ ಸಹಾಯ ಮಾಡ್ತಿದ್ರು. ಅವರು ತಂದೆಯವರು ಇಲ್ಲ, ಅವ್ರಿಗೆ 3 ಜನ ಮಕ್ಕಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ತುಮಕೂರು ಡಿಸ್ಟಿಕ್ ಸಿರಾ ತಾಲೂಕಿನಾಗೆ ಒಳ್ಳೆ ಹೆಸರು ಐತೆ. ಇವರಪ್ಪ ಪ್ಯಾರು ಸಾಬ್ ಅಂದ MLA ಪ್ಯಾರು ಸಾಬ್ ಅಂದ್ರೆ ಗೊತ್ತಾಯ್ತಾ. ಇಂಥ ನನ್ನ ಮನವಿ ಏನಂದ್ರೆ ಬಡವರಿಗೆ ಸಹಾಯ ಮಾಡಿಕೊಡ್ಬೇಕು. ನೀವು ದಯವಿಟ್ಟು ಏನಿದ್ರು ಬಡವ್ರಿಗೆ ಕಷ್ಟ ಇದ್ರು ನೀವು ಮಾಡ್ಲಿಕ್ಕೆ ಕೊಡ್ಬೇಕು ಸರ್. ನಮ್ಮ ಮನವಿ ಅಷ್ಟೇ ಸರ್.